ಪಂಜಾಬ್ ವಿರುದ್ಧ ಆರ್ಸಿಬಿ ಭರ್ಜರಿಯಾಗಿ ಗೆದ್ದ ಬಳಿಕ ಈಗ ಕೆಕೆಆರ್ ವಿರುದ್ಧದ ಮಹತ್ವದ ಪಂದ್ಯಕ್ಕಾಗಿ ಸಜ್ಜಾಗುತ್ತಿದೆ. ಆರ್ಸಿಬಿ ಮತ್ತೆ ಕೆಕೆಆರ್ ನಡುವಿನ ಈ ಮಹತ್ವದ ಪಂದ್ಯ ಮಾರ್ಚ್ 29, 2024ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗಾಗಲೇ ಆರ್ಸಿಬಿ ಆಟಗಾರರು ಬೆಂಗಳೂರಿನಲ್ಲಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು, ಆರ್ಸಿಬಿ ತಂಡ ತನ್ನ ಪ್ಲೇಯಿಂಗ್ 11 ನಲ್ಲಿಯೂ ಕೂಡ ಈ ಪಂದ್ಯಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆಗಳಿವೆ. ಹಾಗಾದರೆ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವ ಬದಲಾವಣೆಯಾಗಬಹುದು, ಯಾವ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ನೀಡಲಿದ್ದಾರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವ ಬದಲಾವಣೆಯಾಗಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರ್ಸಿಬಿ ತಂಡ ತನ್ನ ಉದ್ಘಾಟನಾ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿತ್ತು. ಆದರೆ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ ದಿನೇಶ್ ಕಾರ್ತಿಕ್ ಮತ್ತೆ ವಿರಾಟ್ ಕೊಹ್ಲಿ ಅವರ ಅದ್ಭುತ ಬ್ಯಾಟಿಂಗ್ ನ ನೆರವಿನಿಂದ ಕೊನೆಯ ಓವರ್ ನಲ್ಲಿ ಗೆಲುವನ್ನು ಸಾಧಿಸಿತ್ತು. ಆದರೆ ಈಗ ಆರ್ಸಿಬಿ ತಂಡಕ್ಕೆ ಬಲಿಷ್ಠ ಕೆಕೆಆರ್ ತಂಡ ಎದುರಾಳಿಯಾಗಿದ್ದು, ಕೆಕೆಆರ್ ವಿರುದ್ಧ ಗೆಲ್ಲಬೇಕಾದರೆ ಆರ್ಸಿಬಿ ತಂಡಕ್ಕೆ ತನ್ನ ಪ್ಲೇಯಿಂಗ್ 11 ನಲ್ಲಿಯೂ ಕೂಡ ಬದಲಾವಣೆ ಮಾಡುವ ಅವಶ್ಯಕತೆ ಇದೆ. ಹಾಗಾದರೆ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವ ಬದಲಾವಣೆ ಆಗಬಹುದು ಎಂಬುದನ್ನು ನೋಡುವುದಾದರೆ, ಮೊದಲನೇದಾಗಿ ಆರ್ಸಿಬಿ ಈ ಪಂದ್ಯದಲ್ಲಿ ಆಲ್ರೌಂಡರ್ ಕ್ಯಾಮರನ್ ಗ್ರೀನ್ ಅವರ ಬದಲಿಗೆ ಸ್ಫೋಟಕ ಆರಂಭಿಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ. ವಿಲ್ ಜಾಕ್ಸ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿದ್ದು, ಇವರ ಫಾರ್ಮ್ ಬಳಸಿಕೊಳ್ಳುವುದು ಆರ್ಸಿಬಿ ತಂಡಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಆಗಲಿದೆ. ಮತ್ತೆ ವಿಲ್ ಜಾಕ್ಸ್ ಅವರು ಬ್ಯಾಟಿಂಗ್ ನ ಜೊತೆಗೆ ಒಬ್ಬ ಒಳ್ಳೆಯ ಸ್ಪಿನ್ನರ್ ಕೂಡ ಆಗಿರುವುದರಿಂದ ಆರ್ಸಿಬಿ ತಂಡಕ್ಕೆ ಇವರನ್ನು ಪ್ಲೇಯಿಂಗ್ 11 ನಲ್ಲಿ ಕರೆತರುವುದು ತುಂಬಾ ಇಂಪಾರ್ಟೆಂಟ್ ಆಗಲಿದೆ. ನಂತರ ಎರಡನೇದಾಗಿ ಲಕ್ಕಿ ಫರ್ಗ್ಯೂಸನ್ ಅಥವಾ ರೀಸ್ ಟೋಪ್ಲಿ. ಕಳೆದ 2 ಪಂದ್ಯಗಳಿಂದ ಕಣಕ್ಕಿಳಿದಿದ್ದ ಅಲ್ಜಾರಿ ಜೋಸೆಫ್ ಅವರು ಪೂರ್ತಿ ಪ್ರಮಾಣದಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಅವರ ಬದಲಿಗೆ ಈ ಪಂದ್ಯದಲ್ಲಿ ರೀಸ್ ಟೋಪ್ಲಿ ಅಥವಾ ಘಾತಕ ವೇಗದ ಬೌಲರ್ ಆಗಿರುವ ಲಕ್ಕಿ ಫರ್ಗ್ಯೂಸನ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಲಕ್ಕಿ ಫರ್ಗ್ಯೂಸನ್ ಅವರು ಕೂಡ ಒಬ್ಬ ಒಳ್ಳೆಯ ಬೌಲರ್ ಆಗಿದ್ದು, ಇವರ ಬಳಿ ಒಳ್ಳೆಯ ಲೆಗ್ ಕಟ್ಟರ್ ಸೇರಿದಂತೆ ಡೆಡ್ಲಿ ಬೌನ್ಸರ್ ಮಾಡುವ ತಾಕತ್ತು ಕೂಡ ಇದೆ. ಆದ್ದರಿಂದ ಆರ್ಸಿಬಿ ತಂಡ ತನ್ನ ಪ್ಲೇಯಿಂಗ್ 11 ನಲ್ಲಿ ಈ ಪ್ರಮುಖ 2 ಬದಲಾವಣೆಯನ್ನು ಮಾಡುವ ಸಾಧ್ಯತೆಗಳಿವೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವ ಬದಲಾವಣೆಯಾಗಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.